ನಾವು ರಾಬರ್ಟ್ ಶೂಟಿಂಗ್ ಅಲ್ಲಿ ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು. ನೋಡ ತರುಣ ಕರೆಕ್ಟ್ ಆಗಿದ್ದಾಳೆ, ಈ ಬಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾಳೆ ಅಥವಾ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ. ದೇವ್ರದಿಂದ ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಇಲ್ಲ ಮೇಡಮ್. ಯಾಕಂದ್ರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಯಾರು ಪ್ರಾಬ್ಲಮ್ ಇದೆಯಾ ನಿಮ್ಗೆ ಹೇಳ್ಬಿಡು ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನ ಒಳ್ಳೇದಾಯ್ತಲ್ಲ ಅಂತ. ಹೌದು, ಅದನ್ನ ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ ಸಿನಿಮಾ ನಮ್ ಖುಷಿ ಆಗ್ತದೆ. ಇದರಿಂದ ನಾವು ಒಂದು ಒಳ್ಳೇದಾಯ್ತಲ್ಲ ಆಗ್ಲಿ. ಯಾರೋ ಮಾಡ್ಲಿ ಸರ್, ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲಾರು ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾರು ಬೇಕಾ ತಗೊಳ್ಳೋ ತರುಣ್, ನಾನು ನಿನ್ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀನಿ, ನೀನು ನನ್ನ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ಯಾ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತೆ ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ನವ ಜೋಡಿ ಒಳ್ಳೇದಾಗ್ಲಿ ಅಂತ ವಿಶ್